Hello friends, Module 3 Unit 9 Introduction to Research ನೋಡೋಣ. Okay, Research and Communication MCR KSO MBU second semester. Okay, Introduction to Research. Research is the systematic and objective process of gathering, recording and analyzing the data for aid in making process business decisions. ಕೆಲವೊಂದು ಬಿಸ್ನೆಸ್ ಡಿಸಿಷನ್ಸ್ ತೊಗೊಳಕ್ಕೋಸ್ಕರ ಡೇಟಾ ನಾವೇನು ಮಾಡ್ತೀವಿ, ಗ್ಯಾದರ್ ಮಾಡ್ತೀವಿ, ರೆಕಾರ್ಡ್ ಮಾಡ್ತೀವಿ ಮತ್ತು ಅನಲೈಸ್ ಮಾಡ್ತೀವಿ. ಗ್ಯಾದರಿಂಗ್ ಮಾಡೋದಂದರೆ ಕಲೆಕ್ಟ್ ಮಾಡ್ಕೊಳ್ಳೋದು. ಸೊ ರಿಸರ್ಚ್ ಇಸ್ ದ ಸಿಸ್ಟಮ್ಯಾಟಿಕ್ ಆ್ಯಂಡ್ objective process of gathering, recording and analyzing the data for aid in market making process business decisions. Okay, research is an art of scientific investigation, a recording and an analysis of evidence for the purpose of the gaining knowledge. Knowledge gain ಮಾಡೋಕ್ಕೋಸ್ಕರ ಮಾಡುವಂಥ ಒಂದು process, scientific investigation. Okay, objectives of research ಏನೇನಿದೆ? Promote better decision making. Research is basis for innovation. Research identifies the problem areas. Research helps in forecasting, formulating of policies and strategies, new scientific tool development, concepts and theories, evaluating the marketing plans. Okay, objectives of the research. Decision making ಅಲ್ಲಿ ಇನ್ನೋವೇಷನ್ ಮಾಡಬೇಕಾದ್ರೆ, ಪ್ರಾಬ್ಲಮ್ ಏರಿಯಾಸಲ್ಲಿ ಫೋರ್ಕಾಸ್ಟಿಂಗು, ಪಾಲಿಸೀಸ್ ಆ್ಯಂಡ್ ಸ್ಟ್ರಾಟಜೀಸ್ ಮಾಡಬೇಕಿದ್ರೆ, ಸೈಂಟಿಫಿಕ್ ಟೂಲಲ್ಲಿ ಡೆವಲಪ್ ಮಾಡೋಕ್ಕೆ. ಓಕೆ, ಇವ್ಯಾಲ್ಯೂಯೇಟಿಂಗ್ ದ ಮಾರ್ಕೆಟಿಂಗ್ ಪ್ಲ್ಯಾನ್ಸ್. ರಿಸರ್ಚ್ ಮೆಥಡಾಲಜಿ ಅಂತಂದರೆ ಡಿಸ್ಕ್ರಿಪ್ಷನ್, ಎಕ್ಸ್ಪ್ಲನೇಷನ್ ಆ್ಯಂಡ್ ಜಸ್ಟಿಫಿಕೇಷನ್ ಆಫ್ ವೇರಿಯಸ್ ಮೆಥಡ್ಸ್ ಆಫ್ ಕಂಡಕ್ಟಿಂಗ್ ರಿಸರ್ಚ್ ಅನ್ನು ರಿಸರ್ಚ್ ಮೆಥಡಾಲಜಿ ಅಂತ ಹೇಳ್ತಾರೆ. ಏನೇನು? ಡಿಸ್ಕ್ರಿಪ್ಷನ್, ಎಕ್ಸ್ಪ್ಲನೇಷನ್ ಆ್ಯಂಡ್ ಜಸ್ಟಿಫಿಕೇಷನ್ ಆಫ್ ವೇರಿಯಸ್ ಮೆಥಡ್ಸ್ ಆಫ್ ಕಂಡಕ್ಟಿಂಗ್ ರಿಸರ್ಚ್. ನೆಕ್ಸ್ಟ್, ಸಿಗ್ನಿಫಿಕೆನ್ಸ್ ಆಫ್ ರಿಸರ್ಚ್. ಸಿಗ್ನಿಫಿಕೆನ್ಸ್ ಆಫ್ ರಿಸರ್ಚಲ್ಲಿ ಏನು ಬರುತ್ತೆ? ಪ್ರಮೋಟ್ಸ್ ದ ಡೆವಲಪ್ಮೆಂಟ್ ಆಫ್ ದ ಲಾಜಿಕಲ್ ಹ್ಯಾಬಿಟ್ಸ್ ಆಫ್ ಥಿಂಕಿಂಗ್. ಓಕೆ, ರಿಸರ್ಚಿಂದ ಏನೇನು ಹೆಲ್ಪ್ ಆಗುತ್ತೆ? ಪ್ರಮೋಟ್ಸ್ ದ ಡೆವಲಪ್ಮೆಂಟ್ ಆಫ್ ದ ಲಾಜಿಕಲ್ ಹ್ಯಾಬಿಟ್ಸ್ ಆಫ್ ದ ಥಿಂಕಿಂಗ್. ಎಕನಾಮಿಕ್ ಪಾಲಿಸಿಯಲ್ಲಿ ಹೆಲ್ಪ್ ಮಾಡುತ್ತೆ. ಫೆಸಿಲಿಟೇಟ್ಸ್ ಗೌರ್ಮೆಂಟ್ ನೀಡ್ಸ್ ಆಫ್ ದ ಪೀಪಲ್. ಆಪ್ರೇಷನಲ್ ರಿಸರ್ಚ್, ಮಾರ್ಕೆಟ್ ರಿಸರ್ಚ್, ಮೋಟಿವೇಶ್ನಲ್ ರಿಸರ್ಚ್. ಸೋಷಿಯಲ್ ಸೈಂಟಿಸ್ಟಿಗೆ ಹೆಲ್ಪ್ ಮಾಡುತ್ತೆ. ಮತ್ತು PhD ಸ್ಟೂಡೆಂಟ್ಸ್ ಕೂಡ ರಿಸರ್ಚನ್ನು ಮಾಡ್ತಿರ್ತಾರೆ. ಓಕೆ, ಸೊ ದಿಸ್ ಆರ್ ದ ಆಬ್ಜೆಕ್ಟಿವ್ ಆಫ್ ರಿಸರ್ಚ್. ರಿಸರ್ಚನ್ನು ಯಾಕೆ ಮಾಡಬೇಕು? ಸೊ ದಿಸ್ ಇಸ್ ಸಿಗ್ನಿಫಿಕೆನ್ಸ್ ಆಫ್ ರಿಸರ್ಚ್ ಅಂದರೆ ಯಾರಿಗೆ ಹೆಲ್ಪ್ ಆಗುತ್ತೆ ರಿಸರ್ಚಿಂದ ಅಂತ. ಓಕೆ, ಕ್ರೈಟೀರಿಯಾ ಆಫ್ ಗುಡ್ ರಿಸರ್ಚ್ ಲಾಸ್ಟ್ ಸೆಷನ್ಸಲ್ಲೂ ಹೇಳಿದ್ದೆ. ಇದು ಫಾರ್ ಗುಡ್ ರಿಸರ್ಚ್ ಈಸ್ ಅ ಲಾಜಿಕಲ್ ಆ್ಯಂಡ್ ಮೀನಿಂಗ್ಫುಲ್ ಇಂಡಕ್ಷನ್ ಆ್ಯಂಡ್ ಡಿಡಕ್ಷನ್. ಗುಡ್ ರಿಸರ್ಚ್ ಈಸ್ ಸಿಸ್ಟಮ್ಯಾಟಿಕ್. ಓಕೆ, ಅಲ್ಲಿ ಯಾವುದೇ ಗೆಸ್ಸಿಂಗ್ ಎಲ್ಲ ಇರಲ್ಲ, ಸ್ಟ್ರಕ್ಚರ್ ಆಗುತ್ತೆ, ರೂಲ್ಸ್ ಇರುತ್ತೆ. ಎಂಪೆರಿಕಲ್, ಅಬ್ಸರ್ವೇಷನ್ ಬೇಸಿಸ್ ಮೇಲೆ ಮಾಡ್ತಿರ್ತೀವಿ. ವೆರಿಫೈಯಬಲ್, ಕಾಮನ್ ಕಾನ್ಸೆಪ್ಟ್ಸ್, ಸಫಿಷಿಯೆಂಟ್ಲಿ ಡಿಸ್ಕ್ರೈಬ್ಡ್ ಆ್ಯಂಡ್ ಡಿಟೇಲ್ಡ್, ಕ್ಲಿಯರ್ ಪರ್ಪಸ್ ಇರುತ್ತೆ ಮತ್ತು ಕಂಟಿನ್ಯೂಟಿ ಇರುತ್ತೆ. ಸೊ ದಿಸ್ ಆರ್ ದ criteria of good research. Good research is logical and meaningful. Induction and deduction. Good research is systematic. Structure, rules, reject guessing ಇರಲ್ಲ ಅಲ್ಲಿ. ಎಂಪೆರಿಕಲ್ ಆಗಿರುತ್ತೆ, ಅಬ್ಸರ್ವೇಷನ್ ಬೇಸ್ಡಲ್ಲಿ ಇರುತ್ತೆ, ವೆರಿಫೈಯಬಲ್ ಆಗಿರುತ್ತೆ, ಕಾಮನ್ ಕಾನ್ಸೆಪ್ಟ್ಸ್ ಇರುತ್ತೆ, ಸಫಿಷಿಯೆಂಟ್ಲಿ ಡಿಸ್ಕ್ರೈಬ್ಡ್ ಆ್ಯಂಡ್ ಡಿಟೇಲ್ಡ್. ಓಕೆ, ಕ್ಲಿಯರ್ ಪರ್ಪಸ್ ಇರುತ್ತೆ ಮತ್ತು ಕಂಟಿನ್ಯೂಟಿ ಇರುತ್ತೆ. ನೆಕ್ಸ್ಟು ರಿಸರ್ಚ್ ಪ್ರೊಸೆಸ್ ಅಂತ ಕೇಳ್ತಾರೆ, ಅಥವಾ ಸೈಂಟಿಫಿಕ್ ರಿಸರ್ಚ್ ಬಗ್ಗೆ ಕೇಳ್ತಾರೆ. ಸೊ ಅದರಲ್ಲಿ ಏನು ಬರುತ್ತೆ? ಫಸ್ಟ್ ನಾವು ಪ್ರಾಬ್ಲಮ್ ಐಡೆಂಟಿಫಿಕೇಷನ್ ಮಾಡ್ತೀವಿ. ಆಮೇಲೆ ಎಕ್ಸಿಸ್ಟಿಂಗ್ ಲಿಟ್ರೇಚರ್ ಏನಿದೆ ಆ ರಿಲೇಟೆಡ್ ಪ್ರಾಬ್ಲಮ್ ಮೇಲೆ ಅಂತ ನೋಡ್ತೀವಿ. ದೆನ್ ವಿಲ್ ಫಾರ್ಮ್ ಹೈಪೋಥಿಸಿಸ್ ಅಥವಾ ಪರ್ಪಸ್ ಆಫ್ ದ ಸ್ಟಡಿ ಮಾಡ್ತೀವಿ. ಹೈಪೋಥಿಸಿಸ್ ಮಾಡ್ಕೋತೀವಿ, ನಲ್ಲ ಹೈಪೋಥಿಸಿಸು, ಅಲ್ಟರ್ನೇಟಿವ್ ಹೈಪೋಥಿಸಿಸು. ಓಕೆ, ದೆನ್ ಡಿಸೈನಿಂಗ್ ದ ಎಕ್ಸ್ಪೆರಿಮೆಂಟ್ ಹೇಗೆ ಮಾಡಬೇಕು ಅನ್ನೋದನ್ನು ಡಿಸೈನ್ ಮಾಡ್ಕೋತೀವಿ. ದೆನ್ ಕಲೆಕ್ಟಿಂಗ್ ದ ಡೇಟಾ, ಅನಲೈಸಿಂಗ್ ದ ಡೇಟಾ, ದೆನ್ ಡ್ರಾಯಿಂಗ್ ಕನ್ಕ್ಲೂಷನ್ಸ್. ಅನಲೈಸ್ ಏನು ಮಾಡ್ತೀವಿ ಡೇಟಾಸ್ ಮೇಲೆ, ಅದ್ರ ಮೇಲೆ ಕನ್ಕ್ಲೂಷನ್ ತೊಗೋತೀವಿ. ದೆನ್ ಇನ್ವೆಸ್ಟಿಗೇಷನ್, ದೆನ್ ಕಮಿಂಗ್ ಟು ದ ರಿಸಲ್ಟ್ಸ್. ಓಕೆ, ಸೊ ದಿಸ್ ಇಸ್ ದ ಪ್ರೊಸೆಸ್ ಆಫ್ ಸೈಂಟಿಫಿಕ್ ರಿಸರ್ಚ್. ಪ್ರಾಬ್ಲಮ್ಸ್ ಫೈಂಡ್ ಮಾಡೋದು, ಎಕ್ಸಿಸ್ಟಿಂಗ್ ಲಿಟ್ರೇಚರ್ ಇದೆಯಾ ಅಂತ ಫೈಂಡ್ ಮಾಡೋದು, ಮತ್ತು ಫಾರ್ಮುಲೇಷನ್ ಆಫ್ ದ ಹೈಪೋಥಿಸಿಸ್, ದೆನ್ ಡಿಸೈನಿಂಗ್ ದ ಎಕ್ಸ್ಪೆರಿಮೆಂಟ್, ಕಲೆಕ್ಷನ್ ಆಫ್ ಡೇಟಾ, ಅನಲೈಸಿಂಗ್ ದ ಡೇಟಾ, ಡ್ರಾಯಿಂಗ್ ಕನ್ಕ್ಲೂಷನ್ಸ್, ರಿಪ್ಲಿಕೇಟಿಂಗ್ ದ ಇನ್ವೆಸ್ಟಿಗೇಷನ್, dissemination of results. ಓಕೆ, ಎಸೆನ್ಷಿಯಲ್ ಆಫ್ ಅ ಗುಡ್ ರಿಸರ್ಚ್ ಸೈಂಟಿಫಿಕ್ ಮೆಥಡ್ ಯಾವುದಂದರೆ ಇಟ್ಸ್ ಅಡ್ವೈಸರಿ ಕಮಿಟಿ ಆನ್ ಎಕನಾಮಿಕ್ ಸೋಷಿಯಲ್ ರಿಸರ್ಚ್. ಅವರು ಒಂದು ಈ ಥರ ಇದ್ರ ಮೇಲೆ ನಮ್ಗೆ ರಿಸರ್ಚ್ ಬೇಕು ಅಂತ ಹೇಳ್ತಾರೆ, ಅದರಲ್ಲಿ ನೋಡಬೇಕು. ಅಥವಾ ಫಾರ್ಮುಲೇಟಿಂಗ್ ಹೈಪೋಥಿಸಿಸ್, ಕಲೆಕ್ಷನ್ ಆಫ್ ಡೇಟಾ ರಿಲೇಟೆಡ್ ಟು ದ ಪ್ರಾಬ್ಲಮ್ ಅಂಡರ್ ಸ್ಟಡಿ, ಕ್ಲಾಸಿಫಿಕೇಷನ್ ಆಫ್ ಡೇಟಾ, ಎಕ್ಸ್ಪ್ರೆಷನ್ ಆಫ್ ದ ವೇರಿಯೇಬಲ್ಸ್ ಇನ್ ಕ್ವಾಂಟಿಟೇಟಿವ್ ಟರ್ಮ್ಸ್, statistical procedure in analyzing the data. These are the essential of good scientific method. ಓಕೆ, ಇದೇನು ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಸುಮ್ಮನೆ ನೋಡಿಟ್ಕೊಳ್ಳಿ. ಸೌಂಡ್ ಲಾಜಿಕಲ್ ರೀಸನಿಂಗ್ ಇರಬೇಕು. ಸ್ಪೆಸಿಫಿಕ್ ಆ್ಯಂಡ್
ಕ್ಲಿಯರ್ ಸ್ಟೇಟ್ಮೆಂಟ್ ಆಫ್ ದ ಜನರಲೈಸೇಷನ್ ಟು ಫೆಸಿಲಿಟೇಟ್ ಚೆಕಿಂಗ್ ಆ್ಯಂಡ್ ಟೆಸ್ಟಿಂಗ್ ಬೈ ಅದರ್ಸ್, ಬೇರೆಯವರಿಗೆ ಟೆಸ್ಟ್ ಮಾಡೋಕ್ಕೆ ಹೆಲ್ಪ್ ಆಗೋ ಥರ ಇರಬೇಕು. ಕಂಪ್ಲೀಟ್ ಎಲಿಮಿನೇಷನ್ ಆಫ್ ಪರ್ಸನಲ್ ಇಕ್ವೇಷನ್, ಕಂಪ್ಲೀಟ್ ಆ್ಯಂಡ್ ಕೇರ್ಫುಲ್ ರಿಪೋರ್ಟಿಂಗ್ ದ ರಿಸರ್ಚ್ ಪ್ರೊಸೆಸ್. ಓಕೆ, ದೆನ್ ಟೈಪ್ಸ್ ಆಫ್ ರಿಸರ್ಚಲ್ಲಿ ಅಪ್ಲೈಡ್ ರಿಸರ್ಚ್ ಆ್ಯಂಡ್ ಫಂಡಮೆಂಟಲ್ ರಿಸರ್ಚ್. ಇದು ಡಿಫ್ರೆನ್ಸು ಕೇಳ್ತಾರೆ ಫ್ರೆಂಡ್ಸ್, ಇವೆರಡರ ನಡುವೆ ಡಿಫ್ರೆನ್ಸ್ ಕೇಳ್ತಾರೆ, ಇಲ್ಲ ಇಂಡಿವಿಜುವಲ್ ಆಗಿ 3 marks 5 marksಗೆ ಕೇಳ್ತಾರೆ. ಇದು ತುಂಬ ಇಂಪಾರ್ಟೆಂಟ್ ಇದೆ ಟೈಪ್ಸ್ ಆಫ್ ರಿಸರ್ಚು. ಅಪ್ಲೈಡ್ ಆ್ಯಂಡ್ ಫಂಡಮೆಂಟಲ್ ರಿಸರ್ಚ್, ಡಿಸ್ಕ್ರಿಪ್ಟಿವ್ ರಿಸರ್ಚ್ ಆ್ಯಂಡ್ ಎಕ್ಸ್ಪ್ಲೋರೇಟರಿ ರಿಸರ್ಚ್, ಕ್ವಾಲಿಟೇಟಿವ್ ರಿಸರ್ಚ್, ಕ್ವಾಂಟಿಟೇಟಿವ್ ರಿಸರ್ಚ್, ಕಾನ್ಸೆಪ್ಚುವಲ್ ರಿಸರ್ಚ್ ಆ್ಯಂಡ್ ಎಂಪೆರಿಕಲ್ ರಿಸರ್ಚ್, ಸರ್ವೆ ರಿಸರ್ಚ್ ಆ್ಯಂಡ್ ಪಾಲಿಸಿ ರಿಸರ್ಚ್. ಓಕೆ, ಇದನ್ನು ಡೈರೆಕ್ಟ್ ಬುಕ್ಕಲ್ಲಿ ನೋಡೋಣ ಹೇಗಿದೆ ಅಂತ. ಸ್ವಲ್ಪ ಎಕ್ಸ್ಪ್ಲನೇಷನ್ ಬೇಕಿದಕ್ಕೆ, ಅದಕ್ಕೋಸ್ಕರ. ಸೊ ಇದು ಪೇಜ್ ನಂಬರ್ 166. ಓಕೆ, ಅಪ್ಲೈಡ್ ಆ್ಯಂಡ್ ಫಂಡಮೆಂಟಲ್ ರಿಸರ್ಚ್. ಅಪ್ಲೈಡ್ ರಿಸರ್ಚ್ ಹೇಗಿರುತ್ತೆ, ಫಂಡಮೆಂಟಲ್ ರಿಸರ್ಚ್ ಏನಿರುತ್ತೆ ಅಂದರೆ ಇಸ್ ಮೇನ್ಲಿ ಕನ್ಸರ್ನ್ ವಿತ್ ದ ಜನರಲೈಸೇಷನ್ ವಿತ್ ದ ಫಾರ್ಮುಲೇಷನ್ ಆಫ್ ದ ಥಿಯರಿ. ಓಕೆ, ಜನರಲೈಸ್ಡ್ ಆಗಿರುತ್ತೆ, ಪ್ಯೂರ್ ಮ್ಯಾಥಮೆಟಿಕ್ಸ್ ಬೇಸ್ಡಲ್ಲಿ ಇರುತ್ತೆ, ಥಿಯರಿಟಿಕಲ್ ಬೇಸ್ಡಲ್ಲಿ ಇರುತ್ತೆ. ಯಾವುದು ಫಂಡಮೆಂಟಲ್ ರಿಸರ್ಚ್. ಓಕೆ, ಅಪ್ಲೈಡ್ ರಿಸರ್ಚ್ ಹೇಗಿರುತ್ತೆ, ಇದು ಪರ್ಟಿಕ್ಯುಲರ್ ಪ್ರಾಬ್ಲಮ್ಸಿಗಿರುತ್ತೆ, ಇಮ್ಮಿಡಿಯೇಟ್ ಪ್ರಾಬ್ಲಮ್ ಆಗಿರುತ್ತೆ, ಮತ್ತು ಎಂಪರಿಕಲ್ ಆ್ಯಂಡ್ ಪ್ರಾಕ್ಟಿಕಲ್ ಅಬ್ಸರ್ವೇಷನ್ ಬೇಸಿಸ್ ಮೇಲೆ ಇರುತ್ತೆ. ಅಪ್ಲೈಡ್ ರಿಸರ್ಚ್ ಡೇ ಟು ಡೇ ಲೈಫಲ್ಲಿ ಏನಾದರೂ ಬೇಕಾಗ್ತಿರುತ್ತಲ್ಲ ಅದರ ಮೇಲೆ ಅಪ್ಲೈಡ್ ಆಸ್ಪೆಕ್ಟ್ಸ್ ಆಫ್ ದ ಲೈಫ್. ಓಕೆ, ಇಟ್ಸ್ ಅ ಕನ್ಸರ್ನ್ ವಿತ್ ಅಪ್ಲೈಡ್ ಆಸ್ಪೆಕ್ಟ್ಸ್ ಆಫ್ ಲೈಫ್. ಐಡೆಂಟಿಫೈ ಸೋಷಿಯಲ್, ಎಕನಾಮಿಕಲ್, ಪೊಲಿಟಿಕಲ್ ಟ್ರೆಂಡ್ಸ್ ದಟ್ ಮೇ ಅಫೆಕ್ಟ್ ದ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಷನ್. So this is the applied research. Then descriptive research and exploratory research. Descriptive research includes survey and fact exists at present ಅಲ್ಲಿ ಏನು ಎಕ್ಸಿಸ್ಟ್ ಇದೆ ಆ ಸರ್ವೆ ಮತ್ತು ಆ ಫ್ಯಾಕ್ಟನ್ನು ಇನ್ಕ್ಲೂಡ್ ಮಾಡುತ್ತೆ. ಆ್ಯಂಡ್ ಎಕ್ಸ್ಪೋರ್ಟ್ ಫ್ಯಾಕ್ಟರ್ಸ್ ರಿಸರ್ಚ್ ಆಫನ್ ಯೂಸ್ಡ್ ಇನ್ ಸೋಷಿಯಲ್ ಆ್ಯಂಡ್ ಬಿಸ್ನೆಸ್ ರಿಸರ್ಚ್ ಈಸ್ ಒನ್ ಇನ್ ವಿಚ್ ರಿಸರ್ಚರ್ ಹ್ಯಾಸ್ ನೋ ಕಂಟ್ರೋಲ್ ಓವರ್ ದ ವೇರಿಯೇಬಲ್ಸ್. ಓಕೆ, ಇಲ್ಲಿ ಯಾವುದೇ ವೇರಿಯೇಬಲ್ಸ್ ಇರುತ್ತಲ್ಲ ಅದರಲ್ಲಿ ಯಾವುದೇ ಕಂಟ್ರೋಲ್ ಇರಲ್ಲ ಡಿಸ್ಕ್ರಿಪ್ಟಿವ್ ರಿಸರ್ಚಲ್ಲಿ. ವೇರಿಯೇಬಲ್ಸ್ ಅಂತಂದರೆ ಯಾವ್ದಾದ್ರು ಫ್ಯಾಕ್ಟ್ಸು, ಯಾವ್ದಾದ್ರು ಡೇಟಾ ತೊಗೊಂಡಾಗ ಅದ್ರ ಮೇಲೆ ನಮಗೆ ಯಾವುದೇ ಹೋಲ್ಡ್ ಇರಲ್ಲ. ದೆನ್ ಎಕ್ಸ್ಪ್ಲೋರೇಟರಿ ರಿಸರ್ಚ್ ಅಂದರೆ ಇಟ್ಸ್ ಅ ಕ್ರಿಟಿಕಲ್ ಇವ್ಯಾಲ್ಯೂಯೇಷನ್ ಆಫ್ ದ ಮಟೀರಿಯಲ್ಸ್. ಓಕೆ, ದ ರಿಸರ್ಚ್ ಎಕ್ಸಿಕ್ಯೂಟಿವ್ ಮಸ್ಟ್ ಎಕ್ಸಾಮಿನ್ ಸಚ್ ಕ್ವಶನ್ಸ್ ಟು ಐಡೆಂಟಿಫೈ ದ ಮೋಸ್ಟ್ ಯೂಸ್ಫುಲ್ ಅವೆನ್ಯೂಸ್ ಫಾರ್ ಫರ್ದರ್ ರಿಸರ್ಚ್. ಪ್ರೈಮರಿ ಇನ್ವೆಸ್ಟಿಗೇಷನ್ ಆಫ್ ದಿಸ್ ಟೈಪ್ ಈಸ್ ಕಾಲ್ಡ್ ಎಕ್ಸ್ಪ್ಲೋರೇಟರಿ ರಿಸರ್ಚ್. ಓಕೆ, ಪಾಸಿಬಲ್ ರೀಸನ್ಸ್ ಇರುತ್ತೆ, ಕ್ರಿಟಿಕಲ್ ಇವ್ಯಾಲ್ಯೂಯೇಷನ್ ಮಾಡಿಬಿಟ್ಟು ಒಂದು ರಿಸರ್ಚನ್ನು ತಗೊಳ್ತೀವಿ. ಓಕೆ, ಮತ್ತು ಅಲ್ಲಿ ಯಾವುದು ಇಂಪಾರ್ಟೆಂಟ್ ಇಲ್ವೋ ಅದನ್ನು ಎಲಿಮಿನೇಟ್ ಮಾಡ್ತೀವಿ. ಲಿಮಿಟೆಡ್ ಆಪ್ಷನ್ಸ್ ಇರುತ್ತೆ ಇದರೊಳಗಡೆ. ಓಕೆ, ದೆನ್ ಕ್ವಾಂಟಿಟೇಟಿವ್ ಮತ್ತು ಕ್ವಾಲಿಟೇಟಿವ್ ರಿಸರ್ಚ್. ಕ್ವಾಂಟಿಟೇಟಿವಲ್ಲಿ ಏನಿರುತ್ತೆ, ಇಟ್ಸ್ ಬೇಸ್ಡ್ ಆನ್ ದ ನಂಬರ್ಸ್. ಓಕೆ, ಇಟ್ಸ್ ಅನಲೈಸ್ಡ್ ಐಡೆಂಟಿಫೈಡ್ ಪ್ರಾಬ್ಲಮ್ ಬೇಸ್ಡ್ ಆನ್ ಟೆಸ್ಟಿಂಗ್ ಥಿಯರಿ ಮೆಜರ್ಡ್ ವಿತ್ ನಂಬರ್ಸ್ ಆ್ಯಂಡ್ ಅನಲೈಸ್ಡ್ ಯೂಸಿಂಗ್ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್. ಓಕೆ, ಪ್ರಿಡಿಕ್ಟಿವ್ ಜನರಲೈಸೇಷನ್ಸ್ ಕೂಡ ಮಾಡ್ತೀವಿ ಇದರೊಳಗೆ. ನೆಕ್ಸ್ಟು ಸ್ಟಡಿ ಬೇಸ್ಡ್ ಅಪಾನ್ ದ ಕ್ವಾಲಿಟೇಟಿವ್ ಪ್ರೊಸೆಸ್ ಆಫ್ ದ ಎನ್ಕ್ವೈರಿ ಹ್ಯಾಸ್ ದ ಗೋಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ಸೋಷಿಯಲ್ ಆ್ಯಂಡ್ ಹ್ಯೂಮನ್ ಪ್ರಾಬ್ಲಮ್ ಫ್ರಮ್ ದ ಮಲ್ಟಿಪಲ್ ಪರ್ಸ್ಪೆಕ್ಟಿವ್ಸ್. ಕ್ವಾಲಿಟೇಟಿವ್ ಏನಾಗಿರುತ್ತೆ, ಸೋಷಿಯಲ್ ಮತ್ತು ಸೋಷಿಯಲ್ ಅಥವಾ ಹ್ಯೂಮನ್ ಪ್ರಾಬ್ಲಮ್ ಬಗ್ಗೆ ಇರುತ್ತೆ ಕ್ವಾಲಿಟೇಟಿವ್ ಪ್ರೊಸೆಸ್ಸಲ್ಲಿ. ಕಾಂಪ್ಲೆಕ್ಸ್ ಮತ್ತು ಹಾಲಿಸ್ಟಿಕ್ ಪಿಕ್ಚರ್ಸ್ ಇರುತ್ತೆ. ಇಟ್ ವಿಲ್ ಎಕ್ಸ್ಪ್ಲೋರ್ ಸಮ್ ಆಫ್ ದ ಇಶ್ಯೂಸ್ ಆ್ಯಂಡ್ ಚಾಲೆಂಜಸ್ ಅಸೋಸಿಯೇಟ್ ವಿತ್ ದ ಕ್ವಾಲಿಟೇಟಿವ್ ರಿಸರ್ಚ್. ಓಕೆ, ಕ್ವಾಲಿಟಿ ಒಂದು ಹ್ಯೂಮನ್ ಕ್ವಾಲಿಟಿ ಇರ್ಬೋದು, ಹ್ಯೂಮನ್ ಟ್ರೇಟ್ಸ್ ಇದು, ಅದ್ರ ಬೇಸಿಸ್ ಮೇಲೆ ಈ ಕ್ವಾಲಿಟೇಟಿವ್ ರಿಸರ್ಚನ್ನು ಮಾಡ್ತಾರೆ. ದೆನ್ ಕಾನ್ಸೆಪ್ಚುವಲ್ ರಿಸರ್ಚ್ ಮತ್ತು ಎಂಪೆರಿಕಲ್ ರಿಸರ್ಚ್. ಕಾನ್ಸೆಪ್ಚುವಲ್ ರಿಸರ್ಚ್ ಈಸ್ ದ್ಯಾಟ್ ರಿಲೇಟೆಡ್ ಟು ಸಮ್ ಅಬ್ಸ್ಟ್ರಾಕ್ಟ್ ಐಡಿಯಾಸ್ ಆರ್ ಥಿಯರಿ. ಇಟ್ ಈಸ್ ಜನರಲಿ ಬೇಸ್ಡ್ ಆನ್ ದ ಫಿಲೋಸಫರ್ಸ್ ಆ್ಯಂಡ್ ಥಿಂಕರ್ಸ್. ಫಿಲೋಸಫರ್ಸ್ ಮತ್ತು ಥಿಂಕರ್ಸ್ ಏನು ಹೇಳಿರ್ತಾರೆ ಅದ್ರ ಬೇಸಿಸ್ ಮೇಲೆ ಏನು ರಿಸರ್ಚ್ ಮಾಡ್ತಾ ಇದ್ದರೆ ಅದನ್ನು ನಾವು ಕಾನ್ಸೆಪ್ಚುವಲ್ ರಿಸರ್ಚ್ ಅಂತ ಕರಿತೀವಿ. ಎಂಪೆರಿಕಲ್ ರಿಸರ್ಚ್ ರಿಲೇಸ್ ಆನ್ ದ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಅಬ್ಸರ್ವೇಷನ್ ಅಲೋನ್. ಓಕೆ, ಎಕ್ಸ್ಪೀರಿಯನ್ಸು ಮತ್ತು ಅಬ್ಸರ್ವೇಷನ್ ಬೇಸ್ಡ್ ಮೇಲೆ ಏನೋ ರಿಸರ್ಚ್ ಮಾಡಿದ್ರೆ ಅದನ್ನು ಎಂಪೆರಿಕಲ್ ರಿಸರ್ಚ್ ಅಂತ ಕರಿತೀವಿ. ಇಟ್ ಈಸ್ ಡೇಟಾ ಬೇಸ್ಡ್ ರಿಸರ್ಚ್ ಕಮಿಂಗ್ ಅಪ್ ವಿತ್ ಕನ್ಕ್ಲೂಷನ್ಸ್ ಕೇಪಬಲ್ ಆಫ್ ಬೀಯಿಂಗ್ ವೆರಿಫೈಡ್ ಬೈ ಅಬ್ಸರ್ವೇಷನ್ಸ್ ಆರ್ ಎಕ್ಸ್ಪೆರಿಮೆಂಟ್. ಇಟ್ ಕ್ಯಾನ್ ಬಿ ಎಕ್ಸ್ಪೆರಿಮೆಂಟ್ ರಿಸರ್ಚ್ ಕೂಡ ಆಗುತ್ತೆ. ನಾವು ಎಕ್ಸ್ಪೆರಿಮೆಂಟ್ ರಿಸರ್ಚಲ್ಲೂ ಹೇಳಿದ್ವಿ. ಓಕೆ, ಯಾವ್ಯಾವ ಥರ ರಿಸರ್ಚ್ ಬರುತ್ತೆ, ಎಕ್ಸ್ಪೀರಿಯನ್ಸ್ ಆರ್ ಅಬ್ಸರ್ವೇಷನ್ ಅಲೋನ್ ಇದೆ ಇಲ್ಲಿ. ಎಕ್ಸ್ಪೀರಿಯನ್ಸ್ ಮತ್ತು ಅಬ್ಸರ್ವೇಷನ್ ಬೇಸ್ಡ್ ಮೇಲೆ ಇರೋದೇ ಎಂಪೆರಿಕಲ್ ರಿಸರ್ಚ್. ಓಕೆ, ದೆನ್ ಸರ್ವೆ ರಿಸರ್ಚ್ ಆ್ಯಂಡ್ ಪಾಲಿಸಿ ರಿಸರ್ಚ್. ಸರ್ವೆ ರಿಸರ್ಚಲ್ಲಿ ಈಸ್ ಅ ಫ್ಯಾಕ್ಟ್ ಫೈಂಡಿಂಗ್ ಸ್ಟಡಿ. ಇಟ್ ಈಸ್ ಮೆಥಡ್ ಆಫ್ ರಿಸರ್ಚ್ ಇನ್ವಾಲ್ವಿಂಗ್ ಕಲೆಕ್ಷನ್ ಆಫ್ ದ ಡೇಟಾ ಡೈರೆಕ್ಟ್ಲಿ ಫ್ರಮ್ ದ ಪಾಪ್ಯುಲೇಷನ್ ಅಂದರೆ ಸರ್ವೆ ರಿಸರ್ಚ್ ಅಂತ ಹೇಳ್ತೀವಿ. ದೆನ್ ಸರ್ವೆ ರಿಸರ್ಚ್ ಆ್ಯಸ್ ಫಾಲೋಸ್ ಅಂತ ಹೇಳಿದ್ರೆ ಇಟ್ ಈಸ್ ಫೀಲ್ಡ್ ಸ್ಟಡಿ. ಓಕೆ, ಫೀಲ್ಡ್ ಸ್ಟಡಿ ಇರುತ್ತೆ ಇಲ್ಲಿ, ಅಥವಾ ವೆರಿ ಲಾರ್ಜ್ ಪಾಪ್ಯುಲೇಷನ್ ಕವರ್ ಆಗ್ತಿರುತ್ತೆ. ಎಕ್ಸ್ಟೆನ್ಸಿವ್ ಇಂಟೆನ್ಸಿವ್ ಸ್ಟಡೀಸ್ ಇರುತ್ತೆ. ಕವರ್ಸ್ ಡೆಫಿನೆಟ್ ಜಿಯೋಗ್ರಫಿಕಲ್ ಏರಿಯಾ. ಓಕೆ, ಡೆಫಿನೆಟ್ ಜಿಯೋಗ್ರಫಿಕಲ್ ಏರಿಯಾನ ಕವರ್ ಮಾಡ್ತಾ ಇರುತ್ತೆ. ಮತ್ತು ಡೈರೆಕ್ಟ್ಲಿ ಫ್ರಮ್ ದ ರೆಸ್ಪಾಂಡೆಂಟ್ಸಿಂದನೇ ಡೈರೆಕ್ಟಾಗಿ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ತಾ ಇರ್ತೀವಿ. ದಟ್ ಈಸ್ ಸರ್ವೆ ರಿಸರ್ಚ್. ಪಾಲಿಸಿ ರಿಸರ್ಚ್ ಇಟ್ ಸೀಮ್ಸ್
It means research with policy implications and application value. Maybe policy research is as known as research in the management will have conceptual and practical implications. ಓಕೆ, ಒಂದು ಬಿಸ್ನೆಸ್ ಇದ್ದರೆ ಅದರ ಪಾಲಿಸಿ ಬೇಸ್ಡ್ ಮೇಲೆ ಅದರ ಪಾಲಿಸಿ ಇಂಪ್ಲಿಕೇಶನ್ಸ್ ಏನಾಗುತ್ತೆ, ಅದರ ಅಪ್ಲಿಕೇಶನ್ ಏನು ಅನ್ನೋದ್ರ ಮೇಲೆ ರಿಸರ್ಚ್ ಮಾಡಿದಾಗ ಅದನ್ನು ಪಾಲಿಸಿ ರಿಸರ್ಚ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ರಿಸರ್ಚ್. ಓಕೆ, ಗುಡ್ ರಿಸರ್ಚ್ ಅಂತ ಹೇಳಿದ್ವಿ, ಯಾವ್ಯಾವುದು ಕ್ಯಾರೆಕ್ಟರ್ಸ್ ಗುಡ್ ರಿಸರ್ಚ್ ಹೇಳಿದ್ದೀವಿ. ಗುಡ್ ರಿಸರ್ಚ್ ಈಸ್ ಅ ಲಾಜಿಕಲ್ ಆ್ಯಂಡ್ ಮೀನಿಂಗ್ಫುಲ್, ಇಂಡಕ್ಷನ್ ಆ್ಯಂಡ್ ಡಿಡಕ್ಷನ್. ಗುಡ್ ರಿಸರ್ಚ್ ಈಸ್ ಸಿಸ್ಟಮ್ಯಾಟಿಕ್, ಸ್ಟ್ರಕ್ಚರ್, ರೂಲ್ಸ್, ರಿಜೆಕ್ಟ್ ಗೆಸ್ಸಿಂಗ್ ಇದು ಮಾಡಬೇಕು, ಎಂಪೆರಿಕಲ್ ಆಗಿರುತ್ತೆ, ವೆರಿಫೈಯಬಲ್ ಆಗಿರುತ್ತೆ, ಕಾಮನ್ ಕಾನ್ಸೆಪ್ಟ್ಸ್ ಇರುತ್ತೆ, ಮತ್ತು ಸಫಿಷಿಯೆಂಟ್ಲಿ ಡಿಸ್ಕ್ರೈಬ್ಡ್ ಆ್ಯಂಡ್ ಡಿಟೇಲ್ಡ್, ಕ್ಲಿಯರ್ ಪರ್ಪಸ್ ಇರುತ್ತೆ, ಕಂಟಿನ್ಯೂಟಿ ಇರುತ್ತೆ. ಓಕೆ, ದಟ್ ಈಸ್ ಕಾಲ್ಡ್ ಅಸ್ criteria of good research. Then coming to the literature survey. Literature survey is the collection of research publications, books and other documents related to the defined problem. Literature survey is collection of research publications, books and other documents related to the defined problem. ಪ್ರಾಬ್ಲಮ್ಗೆ ಸಂಬಂಧಪಟ್ಟಾಗೆ ಬುಕ್ಸ್ನ ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಲಿಟ್ರೇಚರ್ ಸರ್ವೆ ಅಂತ ಹೇಳ್ತಾರೆ. ಜರ್ನಲ್ಸ್ ಇರ್ಬೋದು, ಪಿರಿಯಾಡಿಕಲ್ಸ್ ಇರ್ಬೋದು, ಆರ್ಟಿಕಲ್ಸ್ ಇರ್ಬೋದು, ಅಡ್ವಾನ್ಸ್ಡ್ ಲೆವೆಲ್ ಬುಕ್ಸ್ ಇರ್ಬೋದು, ಕಾನ್ಫರೆನ್ಸಸ್, ವರ್ಕ್ಶಾಪ್ಸ್, ಇಂಟರ್ನೆಟ್ ಯಾವುದೂ ಇರ್ಬೋದು. ಓಕೆ, ಕಾನ್ಸೆಪ್ಚುಯಲ್ ಲಿಟ್ರೇಚರ್ ಅಂದರೆ ಥಿಯರೀಸ್ ಮತ್ತು ಕಾನ್ಸೆಪ್ಟ್ಸ್ ಇರುತ್ತೆ. ಎಂಪೆರಿಕಲ್ ಲಿಟ್ರೇಚರಲ್ಲಿ ಫ್ಯಾಕ್ಟ್ಸ್ ಮತ್ತು ಫಿಗರ್ಸಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಕಾನ್ಸೆಪ್ಚುಯಲಲ್ಲಿ ಥಿಯರೀಸ್ ಆ್ಯಂಡ್ ಕಾನ್ಸೆಪ್ಟ್ಸ್, ಎಂಪೆರಿಕಲ್ ಲಿಟ್ರೇಚರಲ್ಲಿ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಆರ್ ಅಬ್ಸರ್ವ್ಡ್. ಓಕೆ, ಲಿಟ್ರೇಚರ್ ಸರ್ವೆ ಯಾಕೆ ಹೆಲ್ಪ್ ಮಾಡುತ್ತೆ? ಶಾರ್ಪನ್ ದ ಪ್ರಾಬ್ಲಮ್, ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್, ಥಿಯರಿಟಿಕಲ್ ಆ್ಯಂಡ್ ಪ್ರಾಕ್ಟಿಕಲ್ ಅಂಡರ್ಸ್ಟ್ಯಾಂಡಿಂಗ್, ಸ್ಟಡಿ ರಿಲೇಟೆಡ್ ಟು ದ ಪ್ರೀವಿಯಸ್ ಏನಾದರೂ ರಿಸರ್ಚ್ ಮಾಡಿದಾರ ಅನ್ನೋದ್ರ ಬಗ್ಗೆ, ಆಲ್ರೆಡಿ ಬೀನ್ ಸಾಲ್ವ್ಡ್ ಅನ್ನೋದ್ರ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ನಾವು ಒಂದ್ಸಲ ಲಿಟ್ರೇಚರ್ ಆ್ಯಕ್ಚುಲಿ ಇದರಲ್ಲಿ ನಾವು PhD ಮಾಡಬೇಕಾದ್ರೆ ರಿಸರ್ಚ್ ಮಾಡೋಕ್ಕೆ ಹೇಳಿದಾಗ ನಮಗೆ ಒಂದಿಷ್ಟು ಟಾಪಿಕ್ಸ್ ಕೊಡ್ತಾರೆ. ಆ ಟಾಪಿಕ್ಸಲ್ಲಿ ನಾವು ಲಿಟ್ರೇಚರ್ ಸರ್ವೆ ಮಾಡಬೇಕಾಗುತ್ತೆ. ಅದು ಯಾವ್ದಾದ್ರು ಆಲ್ರೆಡಿ ಟಾಪಿಕ್ಸ್ ಕವರ್ ಆಗಿದೆಯಾ, ಅದು ಪ್ರಾಬ್ಲಮ್ ಸಾಲ್ವ್ ಆಗಿದೆಯಾ ಇಲ್ವಾ ಅಂತ ನೋಡಿಕೊಂಡು ನಾವು ಮುಂದೆ ಡೇಟಾ ಕಲೆಕ್ಷನನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಓಕೆ, ದೆನ್ ಸ್ಟೇಜಸ್ ಆಫ್ ಪ್ರೋಸೆಸ್ ಆಫ್ ರಿಸರ್ಚು. ಇದು ಸೇಮ್ ಅಲ್ಲೇ ಇತ್ತು ನೋಡಿ, ಆಗಲೇ ಹೇಳಿದೆ ನನಗೆ. ಇದು ಐಡೆಂಟಿಫಿಕೇಷನ್ ಹೇಗೆ ಮಾಡ್ತೀವಿ, ಪ್ರಾಬ್ಲಮ್, ಎಕ್ಸಿಸ್ಟಿಂಗ್ ಲಿಟ್ರಸಿ ಏನಿದೆ, ಹೈಪೋಥಿಸಿಸ್ ಏನಿದೆ, ಇದನ್ನೇ ಸ್ವಲ್ಪ ಇನ್ನು ಸೈಂಟಿಫಿಕ್ ವೇದಲ್ಲಿ ಹೇಳಿದ್ದಾರೆ ಇದನ್ನು. ಓಕೆ, ಐಡೆಂಟಿಫೈಯಿಂಗ್, ಇವ್ಯಾಲ್ಯುಯೇಟಿಂಗ್ ಆ್ಯಂಡ್ ಫಾರ್ಮುಲೇಟಿಂಗ್ ದ ರಿಸರ್ಚ್ ಪ್ರಾಬ್ಲಮ್. ಎಕ್ಸ್ಟೆನ್ಸಿವ್ ಲಿಟ್ರೇಚರ್ ಸರ್ವೆ ನೋಡಿ, ಇಮ್ಮಿಡಿಯೇಟ್ ನಾವು ಒಂದು ಫಸ್ಟ್ ಪ್ರಾಬ್ಲಮ್ ಐಡೆಂಟಿಫೈ ಮಾಡಿದ ತಕ್ಷಣ ಲಿಟ್ರೇಚರ್ ಸರ್ವೆ ಮಾಡ್ತೀವಿ. ಯಾಕಂದರೆ ನಮ್ಗೆ ಗೊತ್ತಾಗಬೇಕು ಅದು ಆಲ್ರೆಡಿ ಯಾರಾದರೂ ಮಾಡಿದಾರೆ ಅದು ರಿಸರ್ಚು, ಅದು ಪ್ರಾಬ್ಲಮ್ ಸೊಲ್ಯೂಷನ್ ಸಿಕ್ಕಿದೆಯಾ ಅಥವಾ ಯಾವ ಸ್ಟೇಜಲ್ಲಿದೆ ಅನ್ನೋದು ನಮ್ಗೆ ಗೊತ್ತಾಗಬೇಕು. ಅದಕ್ಕೆ ಎಕ್ಸ್ಟೆನ್ಸಿವ್ ಲಿಟ್ರೇಚರ್ ಸರ್ವೆ ಮಾಡ್ತೀವಿ. ದೆನ್ ರೈಟಿಂಗ್ ಪ್ರೈಮರಿ ಸಿನಾಪ್ಸಿಸ್, ಫಸ್ಟ್ ಏನು ಮಾಡ್ತೀವಿ ಅನ್ನೋದನ್ನು ಡಿಸೈನ್ ಮಾಡ್ಕೋತೀವಿ. ಐಡೆಂಟಿಫೈಯಿಂಗ್ ಆ್ಯಂಡ್ ಲೇಬಲಿಂಗ್ ದ ವೇರಿಯೇಬಲ್ಸ್, ಪ್ರಿಪೇರಿಂಗ್ ದ ರಿಸರ್ಚ್ ಡಿಸೈನ್, ಡಿಟರ್ಮೈನಿಂಗ್ ದ ಸ್ಯಾಂಪಲ್ ಡಿಸೈನ್, ಸೆಟ್ಟಿಂಗ್ ಅಪ್ ಆಫ್ ಹೈಪೋಥಿಸಿಸ್, ಕಲೆಕ್ಟಿಂಗ್ ಡೇಟಾ, processing, analysis and interpretation of the data by statistical methods. ಓಕೆ, ಎಲ್ಲ ಕಲೆಕ್ಷನ್ ಮಾಡ್ತೀವಿ, ಪ್ರೊಸೆಸಿಂಗ್ ಮಾಡ್ತೀವಿ, ಅನಲೈಸ್ ಮಾಡ್ಕೋತೀವಿ. ಆಮೇಲೆ ಏನು ಮಾಡ್ತೀವಿ? ಟೆಸ್ಟಿಂಗ್ ಆಫ್ ಹೈಪೋಥಿಸಿಸ್. ಓಕೆ, ದೆನ್ ಟ್ರೂ ಸ್ಟೇಟ್ಮೆಂಟ್ ಯಾವುದು, ಫ್ಲಾಸ್ ಸ್ಟೇಟ್ಮೆಂಟ್ ಯಾವುದು, ನಲ್ ಹೈಪೋಥಿಸಿಸ್ ಯಾವುದು, ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಯಾವುದು ಎಲ್ಲ ರೆಡಿ ಮಾಡ್ಕೋತೀವಿ. ದೆನ್ ಪ್ರಿಪ್ರೇಷನ್ ಆಫ್ ರಿಪೋರ್ಟ್ಸ್ ಆ್ಯಂಡ್ ಥೀಸಿಸ್. ಓಕೆ, ಸೊ ಸ್ಟೇಜಸ್ ಆರ್ ಪ್ರೊಸೆಸ್ ಆಫ್ ರಿಸರ್ಚ್: ಐಡೆಂಟಿಫೈಯಿಂಗ್, ಇವ್ಯಾಲ್ಯುಯೇಟಿಂಗ್, ಫಾರ್ಮುಲೇಟಿಂಗ್ ದ ರಿಸರ್ಚ್ ಪ್ರಾಬ್ಲಮ್, ಲಿಟ್ರೇಚರ್ ಸರ್ವೆ, ಆಮೇಲೆ ಸಿನಾಪ್ಸಿಸ್ಸು, ಐಡೆಂಟಿಫೈಯಿಂಗ್, ಲೇಬಲಿಂಗ್ ವೇರಿಯೇಬಲ್ಸು, ಪ್ರಿಪೇರಿಂಗ್ ದ ರಿಸರ್ಚ್ ಡಿಸೈನ್, ಡಿಟರ್ಮೈನಿಂಗ್ ದ ಸ್ಯಾಂಪಲ್ ಡಿಸೈನ್. ಸ್ಯಾಂಪಲ್ ಡಿಸೈನ್ ಹೆಂಗಿರಬೇಕು ಅಂತಲೂ ಡಿಸೈನ್ ಮಾಡ್ಕೋಬೇಕು, ರಿಸರ್ಚ್ ಡಿಸೈನ್ ಹೆಂಗಿರುತ್ತೆ ಅಂತಲೂ ಮಾಡ್ಕೋಬೇಕು. ಅಂದರೆ ಯಾವ್ಯಾವ ಥರ ಸ್ಯಾಂಪಲ್ ತೊಗೋತೀವಿ, ಯಾವ ಥರ ಕ್ಲಸ್ಟರ್ಗೆ ಹೋಗ್ತೀವಾ ಅಥವಾ ಸ್ಟ್ರಾಟಿಫೈಡ್ಗೆ ಹೋಗ್ತೀವಾ, ಯಾವ ಥರ ಸ್ಯಾಂಪಲ್ ಕಲೆಕ್ಷನ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸೋರ್ಸಸ್ ಆಫ್ ಡೇಟಾ, ಪ್ರೈಮರಿ ಡೇಟಾ ಮತ್ತು ಸೆಕೆಂಡ್ರಿ ಡೇಟಾ. ಇದ್ರ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ, ಒಂದೇ ಡಿಫ್ರೆನ್ಸ್ ಹೇಳಿ ಅಂತ ಹೇಳ್ಬೋದು, ಅಥವಾ ಸೋರ್ಸಸ್ ಆಫ್ ಪ್ರೈಮರಿ ಡೇಟಾ ಕೇಳ್ಬೋದು, ಸೋರ್ಸಸ್ ಆಫ್ ಸೆಕೆಂಡ್ರಿ ಡೇಟಾ, ಡಿಸ್ಅಡ್ವಾಂಟೇಜಸ್ ಆಫ್ ಸೆಕೆಂಡ್ರಿ ಡೇಟಾ, ಅಡ್ವಾಂಟೇಜಸ್ ಆಫ್ ಪ್ರೈಮರಿ ಡೇಟಾ. ಇದಿಷ್ಟು ಫ್ಯಾಕ್ಟ್ಸ್ ನಿಮ್ಗೆ ಗೊತ್ತಿತ್ತು ಅಂತಂದರೆ ನೀವು ಅದನ್ನು ಏನು ಕ್ವಶನ್ ಕೊಟ್ಟರು ಬರಿಬೋದು. ಓಕೆ, ದ ಪ್ರೈಮರಿ ಡೇಟಾ ಹೆಂಗೆ ಕನೆಕ್ಟ್ ಮಾಡ್ತೀವಿ? ಅಬ್ಸರ್ವೇಷನ್ ಮೆಥಡಲ್ಲಿ ಇರ್ಬೋದು, ಡೈರೆಕ್ಟ್ ಪರ್ಸನಲ್ ಇಂಟರ್ವ್ಯೂಸ್ ಇರ್ಬೋದು, ಟೆಲಿಫೋನಿಕ್ ಇಂಟರ್ವ್ಯೂ ಮೆಥಡ್ ಇರ್ಬೋದು, ಕ್ವಶನರಿ ಮೆಥಡಲ್ಲಿ ಇರ್ಬೋದು, ಅಥವಾ ಶೆಡ್ಯೂಲ್ ಮೆಥಡಲ್ಲಿ ಇರ್ಬೋದು. ಸೊ ಇದು 5 ಮೆಥಡ್ಸಲ್ಲಿ ನಾವು ಪ್ರೈಮರಿ ಡೇಟಾವನ್ನು ಇದು ಸೋರ್ಸಸ್ ಆಫ್ ಡೇಟಾ. ಡೇಟಾ ಟೈಪ್ಸ್ ಬೇರೆ ಬರುತ್ತೆ, ನಾಮಿನಲ್ಲು, ರ್ಯಾಷನಲ್ಲು ಅವೆಲ್ಲ ಬೇರೆ ಬರುತ್ತೆ. ಇದು ಸೋರ್ಸಸ್ ಆಫ್ ಡೇಟಾ. ಸೋರ್ಸಸ್ ಆಫ್ ಡೇಟಾದಲ್ಲಿ ಅಬ್ಸರ್ವೇಷನ್ ಮೆಥಡ್, ಡೈರೆಕ್ಟ್ ಪರ್ಸನಲ್ ಇಂಟರ್ವ್ಯೂ, ಟೆಲಿಫೋನಿಕ್ ಇಂಟರ್ವ್ಯೂ, ಕ್ವಶನರಿ ಮೆಥಡ್, ಓಕೆ, ಶೆಡ್ಯೂಲ್ ಮೆಥಡ್ ಥ್ರೂ ಎನ್ಯುಮರೇಟರ್ಸ್, ಇಂಟರ್ವ್ಯೂವರ್ಸ್, ಪರ್ಸನಲ್ ಸರ್ವೆ, ಇವೆಲ್ಲ ಪ್ರೈಮರಿ ಡೇಟಾದಲ್ಲಿ ಬರುತ್ತೆ. ಸೆಕೆಂಡ್ರಿ ಡೇಟಾ ಅಂತ ಏನು ಮಾಡ್ತೀವಿ? ಆಫಿಷಿಯಲ್ ರಿಪೋರ್ಟ್ಸ್ ಇರ್ಬೋದು, ಗೌರ್ಮೆಂಟ್ ರಿಪೋರ್ಟ್ಸ್, ಆಫಿಷಿಯಲ್ ಪಬ್ಲಿಕೇಶನ್ಸ್, ಟ್ರೇಡ್ ಅಸೋಸಿಯೇಷನ್ ರಿಪೋರ್ಟ್, ಟೆಕ್ನಿಕಲ್ ಜರ್ನಲ್ಸ್, ಪಬ್ಲಿಕೇಶನ್ಸ್ ಆಫ್ ರಿಸರ್ಚ್, ಆರ್ಗನೈಸೇಷನ್, ಸೆಂಟರ್ಸ್, ಬುಕ್ಸ್, ನ್ಯೂಸ್ ಪೇಪರ್ಸ್, ಇದೆಲ್ಲ ಕೂಡ ಸೋರ್ಸಸ್ ಆಫ್ ಸೆಕೆಂಡರಿ ಡೇಟಾ.
ಓಕೆ. ಆಮೇಲೆ ಸೋರ್ಸಸ್ ಆಫ್ ಡೇಟಾ, ಪ್ರೈಮರಿ ಡೇಟಾ ಹೇಗಿರುತ್ತೆ, ಇಟ್ಸ್ ಆಲ್ವೇಸ್ ಒರಿಜಿನಲ್ ಕಲೆಕ್ಟೆಡ್ ಬೈ ದ ಇನ್ವೆಸ್ಟಿಗೇಟರ್ ಹಿಮ್ಸೆಲ್ಫ್. ನಾವೇ ಇದನ್ನು ಡೈರೆಕ್ಟಾಗಿ ಕಲೆಕ್ಟ್ ಮಾಡೋದಕ್ಕೆ ಇದನ್ನು ಒರಿಜಿನಲ್ ಫಾರ್ಮಲ್ಲಿರುತ್ತೆ. ಓಕೆ. ಇಲ್ಲಿ ಲ್ಯಾಕ್ಸ್ ಒರಿಜಿನಾಲಿಟಿ, ಇದು ಏನಿದೆ ಇದ್ರ ಎಕ್ಸಾಕ್ಟ್ ಅಪೋಸಿಟ್ ನೀವು ಇಲ್ಲಿ ಸೆಕೆಂಡ್ರಿ ಡೇಟಲ್ಲಿ ಬರೀಬೇಕು. ನಾನು ಫಸ್ಟು ಪ್ರೈಮರಿ ಡೇಟಾ ಹೇಳ್ಕೊಂಡ್ಬಿಡ್ತೀನಿ, ಆಮೇಲೆ ಸೆಕೆಂಡರಿ ಡೇಟಾ ನೋಡೋಣ. ಓಕೆ. ಪ್ರೈಮರಿ ಡೇಟಾ ಆಲ್ವೇಸ್ ಒರಿಜಿನಲ್ ಕಲೆಕ್ಟೆಡ್ ಬೈ ದ ಇನ್ವೆಸ್ಟಿಗೇಟರ್ ಹಿಮ್ಸೆಲ್ಫ್. ಸೂಟೆಬಿಲಿಟಿ ಆಫ್ ಪ್ರೈಮರಿ ಡೇಟಾ ಇಸ್ ಪಾಸಿಟಿವ್ ಆ್ಯಸ್ ಇಟ್ ಇಸ್ ಸಿಸ್ಟಮ್ಯಾಟಿಕ್ಲಿ ಕಲೆಕ್ಟೆಡ್. ನಮಗೆ ಹೇಗೆ ಬೇಕು ಹಾಗೆ ರಿಸರ್ಚಿಗೆ ತಕ್ಕಾಗ ನಾವು ಕಲೆಕ್ಟ್ ಮಾಡಿರ್ತೀವಿ. ಎಕ್ಸ್ಪೆನ್ಸಿವ್ ಆ್ಯಂಡ್ ಡೇಟಾ ಟೈಮ್ ಕನ್ಸ್ಯೂಮಿಂಗ್ ಇರುತ್ತೆ, ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಎಕ್ಸ್ಟ್ರಾ ಪ್ರಿಕಾಷನ್ಸ್ ನಾಟ್ ರಿಕ್ವೈರ್ಡ್. ಓಕೆ. ನಾವೇ ಕಲೆಕ್ಟ್ ಮಾಡೋದಕ್ಕೆ ಏನು ಪ್ರಿಕಾಷನ್ಸ್ ಬೇಕಂತಿಲ್ಲ, ಯೂಸ್ ಮಾಡಬೇಕು ಮಾಡಬಾರ್ದು ಅಂತ. ಶೇಪ್ ಆಫ್ ದ ರಾ ಮೆಟೀರಿಯಲ್ ಫಾರ್ಮಲ್ಲಿ ಇರುತ್ತೆ. ಪಾಸಿಬಿಲಿಟಿ ಆಫ್ ಪರ್ಸ್ನಲ್ ಪ್ರಿಜುಡಿಸ್, ನಾವೇ ಕಲೆಕ್ಟ್ ಮಾಡೋದಕ್ಕೆ ನಾವು ಹೀಗೆ ಅಂತ ಕೆಲವೊಂದು ಡೇಟಾನ ಮುಂಚೆನೇ ಡಿಸೈಡ್ ಮಾಡಿಬಿಟ್ಟಿರ್ತೀವಿ. ಸೊ ಪ್ರಿಜುಡಿಸ್ ಪಾಸಿಬಿಲಿಟೀಸ್ ಇದೆ. ರಿಲಯಬಿಲಿಟಿ ಆಗಿರುತ್ತೆ, ವ್ಯಾಲಿಡಿಟಿ ಇರುತ್ತೆ, ಪ್ರಾಕ್ಟಿಕ್ಯಾಲಿಟಿ ಇರುತ್ತೆ, ಒರಿಜಿನಲ್ ಮತ್ತು ರಿಲೆವೆಂಟ್ ಆಗಿರುತ್ತೆ, ಕರೆಂಟ್ ಮತ್ತು ರಿಯಲಿಸ್ಟಿಕ್ ಆಗಿರುತ್ತೆ. ಓಕೆ. ರಿಯಲಿಸ್ಟಿಕ್ ಆಗಿರುತ್ತೆ, ಕರೆಂಟ್ ಆಗಿರುತ್ತೆ, ಒರಿಜಿನಲ್ ಆಗಿರುತ್ತೆ, ರಿಲೆವೆಂಟ್ ಆಗಿರುತ್ತೆ. ಸೊ ದಿಸ್ ಆರ್ ಆಲ್ ಕಮ್ಸ್ ಅಂಡರ್ ದ ಪ್ರೈಮರಿ ಡೇಟಾ. ಡಿಸ್ಅಡ್ವಾಂಟೇಜ್ ಏನು, ಇಟ್ಸ್ ಅ ಲಿಮಿಟೆಡ್ ಕವರೇಜ್ ಮಾಡ್ಬೋದು, ಟೈಮ್ ಜಾಸ್ತಿ ಹಿಡಿಯುತ್ತೆ, ಕಾಸ್ಟ್ ಜಾಸ್ತಿ ಹಿಡಿಯುತ್ತೆ. ಓಕೆ. ಎಕ್ಸ್ಪೀರಿಯನ್ಸ್ ಇದ್ದವರು ಸಿಕ್ಕಿದ್ರೆ ಚೆನ್ನಾಗಾಗುತ್ತೆ. ಫೇಕ್ ರೆಸ್ಪಾನ್ಸ್ ಕೊಡೋ ಚಾನ್ಸಸ್ ಇರುತ್ತೆ, ಅಥವಾ ಇನ್ಕಂಪ್ಲೀಟ್ ಕ್ವಶನರೀಸ್ ಇರುತ್ತೆ. ಓಕೆ. ಇವೆಲ್ಲ ಪ್ರೈಮರಿ ಡೇಟಾದು ಡಿಸ್ಅಡ್ವಾಂಟೇಜು. ನೆಕ್ಸ್ಟ್ ಸೆಕೆಂಡರಿ ಡೇಟಾ ಅಂತಂದರೆ ಇಟ್ಸ್ ಲ್ಯಾಕ್ಸ್ ಒರಿಜಿನಾಲಿಟಿ. ಇನ್ವೆಸ್ಟಿಗೇಟರ್ ಮೇಕ್ ಯೂಸ್ ಆಫ್ ದ ಡೇಟಾ ಕಲೆಕ್ಟೆಡ್ ಬೈ ಅದರ್ ಪರ್ಸನ್ ಮಾಡಿದ್ದನ್ನು ನಾವು ಯೂಸ್ ಮಾಡ್ಕೋತಾ ಇದ್ದೀವಿ. ಸೆಕೆಂಡ್ರಲ್ಲಿ ಮೇ ನಾಟ್ ಸೂಟ್ ದ ಆಬ್ಜೆಕ್ಟ್ ಆಫ್ ಎನ್ಕ್ವೈರಿ, ಸೂಟ್ ಆಗದೇ ಇರ್ಬೋದು, ಯಾಕಂದರೆ ಬೇರೆಯವ್ರು ಮಾಡಿದ್ದು ನಮ್ಮ ಪ್ರಾಜೆಕ್ಟಿಗೆ ಸೂಟ್ ಆಗದೇ ಇರ್ಬೋದು. ಓಕೆ. ರಿಲೇಟಿವ್ಲಿ ಚೀಪರ್ ಆ್ಯಂಡ್ ಫಾಸ್ಟರ್. ರಿಕ್ವೈರ್ಡ್ ಗ್ರೇಟ್ ಕೇರ್ ಆ್ಯಂಡ್ ಕಾಷನ್. ಲೈಕ್ ರೆಡಿಮೇಡ್ ಪ್ರಾಡಕ್ಟು ಆಲ್ರೆಡಿ ಯಾರೋ ಮಾಡಿದ್ದನ್ನು ನಾವು ತೊಗೋತಾ ಇದ್ದೀವಿ ಸೆಕೆಂಡ್ರಿ ಡೇಟಾದಲ್ಲಿ. ಓಕೆ. ಲೆಸ್ಸರ್ ಡಿಗ್ರಿ ಆಫ್ ಪ್ರಿಜುಡಿಸ್ ಇರಲ್ಲ ಜಾಸ್ತಿ. ದೆನ್ ಬೆಸ್ಟ್ ಸ್ಕಾಲರ್ಸ್ ವರ್ಕ್ ಯೂಸ್, ಬೇರೆ ಒಳ್ಳೆ ಸ್ಕಾಲರ್ಸ್ ಮಾಡಿರುವಂಥ ವರ್ಕು ನಮಗೆ ಯೂಸ್ ಮಾಡ್ಕೋಬೋದು. ಆಮೇಲೆ ಡೈರೆಕ್ಷನ್ ಟು ರಿಸರ್ಚರಿಗೆ ಒಂದು ಡೈರೆಕ್ಷನ್ ಪ್ರಾಪರಾಗಿ ಕೊಡುತ್ತೆ ಸೆಕೆಂಡರಿ ಡೇಟಾ. ದೆನ್ ಡಿಸ್ಅಡ್ವಾಂಟೇಜ್ ಅಂತ ಬಂದಾಗ ಇದು ಥರ್ಡ್ ಪಾರ್ಟಿಯಿಂದ ಆಗಿರೋದಕ್ಕೆ ನಾಟ್ ರಿಲಯಬಲ್. ಓಕೆ. ಲೊಕೇಶನ್ನು ಎನ್ವೈರ್ಮೆಂಟು ಮ್ಯಾಚ್ ಆಗದೆ ಇರ್ಬೋದು, ಓಲ್ಡ್ ಡೇಟಾ ಇರ್ಬೋದು, ಅಥವಾ ಇನ್ಫಾರ್ಮೇಷನ್ ಡಿಸ್ಟಾರ್ಷನ್ ಆಗಿರ್ಬೋದು, ಅಥವಾ ರಿಪ್ರೆಸೆಂಟೇಷನ್ ಆಗಿರ್ಬೋದು, ಕಾಪಿರೈಟ್ ಇಶ್ಯೂಸ್ ಇರ್ಬೋದು. ಸೊ ಇದೆಲ್ಲ ಕೂಡ ಡಿಸ್ಅಡ್ವಾಂಟೇಜ್ ಆಫ್ ಸೆಕೆಂಡರಿ ಡೇಟಾ. ಓಕೆ. ನೆಕ್ಸ್ಟ್ ಕಮಿಂಗ್ ಟು ದ ನೀಡ್ ಆಫ್ ರಿವ್ಯೂ ಆಫ್ ದ ಲಿಟ್ರೇಚರ್ ಏನಕ್ಕೆ ಬೇಕು. ಓಕೆ. ಆವಾಗಲೇ ಹೇಳಿದ್ವಿ ಲಿಟ್ರೇಚರ್ ಏನನ್ನಕ್ಕಿದೆ ಅಂತ. ಇಟ್ ಇಸ್ ಫೋಕಸ್ಡ್ ಆನ್ ರಿಸರ್ಚ್ ವಿದಿನ್ ದ ಕಾಂಟೆಕ್ಸ್ಟ್ ಆಫ್ ದ ವೈಡರ್ ಅಕಾಡೆಮಿಕ್ ಕಮ್ಯುನಿಟಿ ಇನ್ ದ ವರ್ಲ್ಡ್ ಇನ್ ದ ಫೀಲ್ಡ್. ಓಕೆ. ಫೋಕಸ್ಡ್ ಆನ್ ರಿಸರ್ಚ್ ವಿದಿನ್ ದ ಕಾಂಟೆಕ್ಸ್ಟ್ ಆಫ್ ದ ವೈಡರ್ ಅಕಾಡೆಮಿಕ್ ಕಮ್ಯುನಿಟಿ ಇನ್ ದ ಫೀಲ್ಡ್. ಒಂದು ಕಮ್ಯುನಿಟಿ ಮಾಡಿದ್ದಾರೆ, ಈಗ ರಿಸರ್ಚ್ ಯಾರ್ಯಾರು ಮಾಡಿದ್ದಾರೆ, ಯಾವುದಾದ್ರ ಬಗ್ಗೆ ಮಾಡಿದ್ದಾರೆ ಅಂತ ಆನ್ಲೈನ್ ಸಿಗ್ತಾ ಇದೆ. ಸೊ ಅದ್ರ ಕೂಡ ನಾವು ನೋಡಿಕೊಂಡು ನಮ್ಮದು ರಿಸರ್ಚ್ ಮ್ಯಾಚ್ ಆಗುತ್ತಾ ಇಲ್ವಾ, ಅಥವಾ ಆಲ್ರೆಡಿ ಮಾಡಿದಾರಾ ಅದನ್ನೆಲ್ಲ ಕಂಡುಹಿಡಿಬೋದು. ಓಕೆ. ಇಟ್ ಹೆಲ್ಪ್ಸ್ ರಿಪೋರ್ಟ್ಸ್ ಕ್ರಿಟಿಕಲ್ ರಿವ್ಯೂ ಆಫ್ ದ ರಿಲೆವೆಂಟ್ ಲಿಟ್ರೇಚರ್. ಇಟ್ ಹೆಲ್ಪ್ಸ್ ಟು ಐಡೆಂಟಿಫೈ ದ ಗ್ಯಾಪ್ ಬಿಟ್ವೀನ್ ವಿದಿನ್ ದ್ಯಾಟ್ ಲಿಟ್ರೇಚರ್ ದ್ಯಾಟ್ ಯುವರ್ ರಿಸರ್ಚ್ ವಿಲ್ ಅಟೆಂಪ್ಟ್ ಟು ಅಡ್ರೆಸ್. ನೀವೇನಾದರೂ ರಿಸರ್ಚ್ ಬಗ್ಗೆ ಸರ್ಚ್ ಮಾಡ್ತಾ ಇದ್ದೀರಾ ಅಂತಂದರೆ ಅಲ್ಲೇನಾದರೂ ಗ್ಯಾಪ್ ಇತ್ತಂದರೆ ಅದು ರಿಸರ್ಚ್ ಮಾಡೋದು ಮತ್ತು ನಿಮ್ಮ ಅಲ್ಲಿ ಆ್ಯಕ್ಚುಲ್ ರಿಸರ್ಚ್ ಬೇಕಾಗಿರೋದು ಗ್ಯಾಪ್ ಇತ್ತಂದ್ರೂ ಕೂಡ ಐಡೆಂಟಿಫೈ ಮಾಡ್ಬೋದು. ಓಕೆ. ಇಂಪಾರ್ಟೆನ್ಸ್ ಆಫ್ ಗುಡ್ ಲಿಟ್ರೇಚರ್ ಏನಕ್ಕಿರುತ್ತೆ, ಗಿವ್ ಅ ನ್ಯೂ ಇಂಟರ್ಪ್ರಿಟೇಷನ್ ಟು ಓಲ್ಡ್ ಮಟೀರಿಯಲ್. ಹಳೆಯ ರಿಸರ್ಚಿಗಿರ್ಬೋದು ಹೊಸ ಥರದ ಇಂಟರ್ಪ್ರಿಟೇಷನ್ ಕೊಡೋಕ್ಕೆ ಈಸಿ ಆಗುತ್ತೆ. ಟ್ರೇಸ್ ದ ಇಂಟೆಲೆಕ್ಚುಯಲ್ ಪ್ರೋಗ್ರೆಷನ್ ಆಫ್ ದ ಫೀಲ್ಡ್ ಇನ್ಕ್ಲೂಡಿಂಗ್ ಮೇಜರ್ ಡಿಬೇಟ್ಸ್. ಡಿಪೆಂಡಿಂಗ್ ಆನ್ ದ ಸಿಚುವೇಶನ್ಸ್ ಇವ್ಯಾಲ್ಯೂಯೇಟ್ ಸೋರ್ಸಸ್, ಯಾವ ಥರ ಸೋರ್ಸ್ ಬೇಕಂತ ನೋಡ್ಕೋಬೋದು. ದೆನ್ ಐಡೆಂಟಿಫೈ ಹೌ ದ ಗ್ಯಾಪ್ ಎಕ್ಸಿಸ್ಟ್ಸ್, ಹೌ ಅ ಪ್ರಾಬ್ಲಮ್ ಹ್ಯಾಸ್ ಬಿನ್ ರಿಸರ್ಚ್ ಆ್ಯಂಡ್ ಡೂಟೆಡ್. ಇವತ್ತಿನ ತನಕ ಆ ಪ್ರಾಬ್ಲಮ್ ಎಷ್ಟು ರೀತಿಯಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ, ಎಲ್ಲಿ ಸ್ಟಾಪ್ ಆಗಿದೆ, ಏನು ಗ್ಯಾಪ್ ಇದೆ, ಆ ಪ್ರಾಬ್ಲಮು ಮತ್ತು ಸೊಲ್ಯೂಷನ್ಗೂ ಗ್ಯಾಪ್ ಏನಿದೆ ಅನ್ನೋದು ಒಳ್ಳೆ ಲಿಟ್ರೇಚರಿಂದ ಸಿಗುತ್ತೆ, ರಿಪೋರ್ಟ್ಸಿಂದ ಸಿಗುತ್ತೆ. ಪರ್ಪಸ್ ಆಫ್ ರಿವ್ಯೂ ಆಫ್ ಲಿಟ್ರೇಚರ್ ರಿವ್ಯೂ ಏನಕ್ಕೆ ಮಾಡಬೇಕು ನಾವು, ಒಂದು ಡಿಸ್ಕ್ರೈಬ್ ರಿಲೇಷನ್ಶಿಪ್, ಅವಾಯ್ಡ್ ಡುಪ್ಲಿಕೇಶನ್, ನಾವು ಮಾಡ್ತಿರೋದು ಬೇರೆಯವ್ರು ಆಲ್ರೆಡಿ ಮಾಡಿರೋದು ಡುಪ್ಲಿಕೇಟ್ ಆಗಬಾರ್ದು, ಅಡಿಷ್ನಲ್ ಇನ್ಫಾರ್ಮೇಷನ್ ಸಿಗುತ್ತೆ, ಡೆಫಿನೇಷನ್ನು ಟರ್ಮಿನಾಲಜಿ ಸಿಗುತ್ತೆ, ದೆನ್ ಥಿಯರಿಟಿಕಲ್ ಫ್ರೇಮ್ವರ್ಕ್ ಸಿಗುತ್ತೆ, ಸಪೋರ್ಟಿಂಗ್ ಟಾಪಿಕ್ ಇರುತ್ತೆ, ಮತ್ತು ಐಡೆಂಟಿಫೈಂಗ್ ನ್ಯೂ ವೇಸ್ ಟು ಇಂಟರ್ಪ್ರಿಟ್. ಆಲ್ರೆಡಿ ಇರೋದನ್ನೇ ಬೇರೆ ಥರದಲ್ಲಿ ನಾವು ನೋಡೋಕ್ಕೆ ಟ್ರೈ ಮಾಡ್ಬೋದು, ಆಲ್ರೆಡಿ ಆ ಥರ ಸಾಲ್ವ್ ಮಾಡಿದರೆ ಬೇರೆ ಥರ ಸೊಲ್ಯೂಷನ್ ಟ್ರೈ ಮಾಡ್ಬೋದು. ರಿಸಾಲ್ವ್ ಕಾನ್ಫ್ಲಿಕ್ಟ್ಸ್, ಕಾಂಟ್ರಡಿಕ್ಟರಿ ಇರೋದನ್ನೆಲ್ಲ ಸಾಲ್ವ್ ಮಾಡ್ಕೋಬೋದು, ಯಾಕಂದರೆ ಆಲ್ರೆಡಿ ನಾವು ಗೊತ್ತಿರೋದು ಅದು ಮಾಡಿದ್ದಾರೆ ರಿಸರ್ಚು ಇಲ್ಲ ಅನ್ನೋದು ಗೊತ್ತಿರುತ್ತೆ. ಓಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಯೂನಿಟ್ 11 ಕವರ್ ಮಾಡೋಣ. ಓಕೆ ಫ್ರೆಂಡ್ಸ್, ಸ್ವಲ್ಪ ಟೆಕ್ನಿಕಲ್ ಆಗಿದೆ, ಒಂದು 2-3 ಸಲ ರಿಪೀಟ್ ಮಾಡಿ ನೀವು ನೋಡ್ಕೋಬೇಕಾಗತ್ತೆ, ಅಥವಾ ಕೆಲವೊಂದು ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಬುಕ್ಸ್ ತೆಕ್ಕೊಂಡು ನೋಡಿ. ಓಕೆ. ಬಟ್ ಇದು ಇಂಪಾರ್ಟೆಂಟ್ ಇದೆ, ನಾನು ಹೇಳ್ತಾ ಇರೋದೆಲ್ಲದೂ ಕೂಡ ಕ್ವಶನ್ ಪೇಪರ್ ಬೇಸ್ಡಲ್ಲೇ ಇಂಪಾರ್ಟೆಂಟ್ ಇರೋದೇ ಹೇಳ್ತಾ ಇದ್ದೀನಿ.
ಸೊ ಇಟ್ಸ್ ಬೆಟರ್ ಯು ಹ್ಯಾವ್ ಟು ಕವರ್ ಆ್ಯಕ್ಚುಲಿ. ಬಟ್ ಕಮ್ಯುನಿಕೇಷನಲ್ಲಿ ಒಂದು 40 ಮಾರ್ಕ್ಸ್ 30 ಮಾರ್ಕ್ಸ್ ಸಿಗುತ್ತೆ ಅಂದರೆ ಇದೊಂದು 40 ಮಾರ್ಕ್ಸ್ ಕವರ್ ಮಾಡ್ತಾರೆ. ಇದರೊಳಗೆ ಯಾವುದಾದ್ರೂ ಒಂದು ಈಸಿ ಒಂದು 10 ಪಾಯಿಂಟ್ಸ್ ಏನಾದ್ರು ಸಿಗುತ್ತೆ ಅಂತಂದರೆ ಟ್ರೈ ಮಾಡಿ. ಓಕೆ.